ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾರ್ಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬಾಳಪ್ಪ ಬೆಳಕೋಡ ನಮ್ಮ ಕಲ್ಲೂಳಿಯವರು, ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಂಥವರು, ರಾಜಕೀಯದ ಬಗ್ಗೆ ಪ್ರಜ್ಞೆ ಇದ್ದರು, ರಾಜಕೀಯ ಮಾಡದವರು, ರಾಜಕೀಯ ಬಯಸದವರು, ಇವತ್ತಿನ ಕಲುಷಿತ ರಾಜಕೀಯದಿಂದ ದೂರಿದ್ದಂಥವರು, ವಿಶೇಷವಾಗಿ ಕೃಷಿಗೆ ಒತ್ತು ಕೊಟ್ಟು ಸಾವಯವ ಕೃಷಿ ಬಗ್ಗೆ ಪ್ರಗತಿಪರ ರೈತ ಅಂತ ತಿಳ್ಕೊಂಡು ಗುರುತಿಸಿಕೊಂಡವರು, ಕೃಷಿ ಸಮಾಜದ ರಾಜ್ಯ ಪ್ರತಿನಿಧಿ ಆದಂಥವರು. ಇವ್ರ ಮಾತಿಗೆ ಎಲ್ಲಿಲ್ಲದ ಬೆಲೆ. ಯಾಕೆ ಬೆಲೆಪ್ಪ ಅಂದರೆ ಅವರು ಪೂರ್ತಿಯಾಗಿ ತಮ್ಮನ್ನು ತಾವು ಕೃಷಿಗೆ ಮತ್ತು ಸಹಕಾರ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಸಹಕಾರ ಕ್ಷೇತ್ರ ಅಂದರೆ ಬ್ಯಾಂಕ್ಗಳನ್ನು, ನಿಮಗೆ ಗೊತ್ತದ, ಬ್ಯಾಂಕು ಸ್ಥಾಪಿಸಿದಾರೆ ನಮ್ಮ ಕಲ್ಲೂಳಿಯಲ್ಲೇ. ಅದೊಂದು ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ರೀತಿ ರೈತರಿಗೆ ಒಂದಿಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಹಾಯ ಮಾಡುವಂಥ ಕೆಲಸ. ಆದರೂ ಅದು ಒಂದು ಬಡ್ಡಿ ವ್ಯವಹಾರ ಇರಲಿ, ಅದರಿಂದ ಲಾಭ ಅವರಿಗೆ ಹೋದ. ಆದರೆ ಕೃಷಿಯಿಂದನೂ ಅವ್ರು ಲಾಭ ಮಾಡ್ಕೊಂಡಿದ್ದಾರೆ. ಆದರೆ ಯಾವ ಪ್ರಮಾಣದ ಲಾಭ ಆಗಬೇಕಾಗಿತ್ತು ಅದು ಆಗ್ಯದನ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರ್ತದೆ. ಒಳ್ಳೆ ಪ್ರಗತಿಪರರು, ಸಗಣಿ ಗೊಬ್ಬರ ಬಳಸುವಂಥವ್ರು, ಅದ್ರ ಕುರಿತಾಗಿ ಮಾತಾಡುವಂಥವ್ರು. ಇದೇ ನಮ್ಮ ಖಾನಾಪುರದಲ್ಲಿ ಅದೊಂದು ಫಂಕ್ಷನ್ದಲ್ಲಿ ಮಾತಾಡಿದರು. ಏನು ಮಾತಾಡಿದಾರಪ್ಪ ಅಂದ್ರೆ, 4 ದಶಕಗಳ ಹಿಂದೆ ಪ್ರತಿ ಮನೆಯಲ್ಲಿ ಆಕಳು ಇರುತ್ತಿದ್ದವು. ಊರಿನಲ್ಲಿ ಎಷ್ಟು ಮನೆಗಳಿದ್ದವೋ ಅಷ್ಟು ತಿಪ್ಪೆಗುಂಡಿಗಳಿದ್ದವು. ಈಗ ಆಕಳು ಸಾಕುವುದನ್ನು ಮರೆತಿದ್ದೇವೆ. ಹಳ್ಳಿಗಳಲ್ಲಿ ತಿಪ್ಪೆಗುಂಡಿಗಳು ಮಾಯವಾಗಿವೆ. ವಾಸ್ತವದಲ್ಲಿ ಆಕಳು ಸಾಕದವರು ತಿಪ್ಪೆಗುಂಡಿ ನಿರ್ವಹಿಸದವರನ್ನು ರೈತರೆಂದು ಕರೆಯಬಾರದು. ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಸಾವಯವ ಕೃಷಿಗೆ ಇದೆಲ್ಲ ಬೇಕು, ಆಕಳು ಇರಬೇಕು, ಎಲ್ಲ ಒಪ್ಪುವಂಥ ಮಾತು. ನಮ್ಮ ಪುಕ್ಕುಕಾರಂಗ, ಪಾಳೆಕಾರಂಗ ಒಳ್ಳೆ ವಿಚಾರ ಕೊಡ್ತಾ ಇದ್ದಾರೆ. ಸಾವಯವ ಬೆಳಿಬೇಕು, ಎಲ್ಲ ವಿಷಯ ಆಗ್ತದೆ. ಆಹಾರ ಇದು ಸಾಮಾನ್ಯವಾಗಿ ನಾವು ನೋಡುವಂಥ ನಮ್ಮ ಬಾಳಪ್ಪ ಬೆಳಗುಡವರು ಆಗಿರ್ಬೋದು, ಇನ್ನುಳಿದ ಕೃಷಿಕ ವಿಜ್ಞಾನಿಗಳು ಆಗಿರ್ಬೋದು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಪುಕ್ಕುಕಾರ ನ್ಯಾಚುರಲ್, ಒಂದು ನೈಸರ್ಗಿಕವಾದಂಥ ಕೃಷಿ, ಪಾಳೆಗಾರರ ಶೂನ್ಯ ಬಂಡವಾಳ ಕೃಷಿ. ಇವು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಬ್ಬರು ಜಪಾನ್ದವರು, ಒಬ್ಬರು ನಮ್ಮ ಮಹಾರಾಷ್ಟ್ರದವರು. ಆ ನೆಲೆಗಟ್ಟಿನಲ್ಲಿ ನಮ್ಮ ಪ್ರಗತಿಪರ ಬಾಳಪ್ಪ ಬೆಳಕೂಡರು ತಮ್ಮ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಏನಪ್ಪ ಅಂತಂದ್ರೆ ಕೃಷಿ ಬಗ್ಗೆ ಜ್ಞಾನ ತಿಂದವರು. ಆದರೆ ಇವತ್ತು ನಾವು ಕೇಳಬೇಕಾಗಿದ್ದು ಇವ್ರಿಗೆ ಅಂತಂದ್ರೆ, ಈ ಮಾರ್ಕೆಟ್ ಬದಲಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದನ್ನ ಸಹಕಾರ ಕ್ಷೇತ್ರದಿಂದ ಅಂತೇಳಿ. ಸಾಲ ಕೊಡ್ತೀರಿ, ಕಡಿಮೆ ಬಡ್ಡಿಲಿ ತೊಗೊಳ್ತೀರಿ, ಮಾಡ್ತೀರಿ, ಸರಿ ಅದು. ಆದರೆ ಎಷ್ಟು ಜನ ರೈತರು 4 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ ಇದ್ದಂಥವ್ರು, ಸಣ್ಣ ರೈತರು, ಸ್ವಲ್ಪ ಮಿಡಲ್ ಇದ್ದಂಥ ರೈತರು, ಎಷ್ಟು ಜನಕ್ಕೆ ನಾ ಇವತ್ತೊಂದು ಪ್ರಶ್ನೆ ಕೇಳಬೇಕಾಗಿದೆ. ನಿಮ್ಮಲ್ಲಿ ಎಷ್ಟು ಜನ, ಮೋಸ್ಟ್ಲಿ ಬೆಳ್ಕೊಡೋರು ಹಾರಿ ಬಂದಿರ್ಬೋದು ವಿಮಾನದಲ್ಲೇ, ಉಳಿದವ್ರು ಎಷ್ಟು ಜನ ವಿಮಾನ ಹತ್ತಿದ್ದಾರೆ? ಮತ್ತು ಇವರಲ್ಲಿ 10 ಎಕರೆ ಭೂಮಿ ಇಟ್ಕೊಂಡ್ರು ಒಂದು ಕಾರ್ ಗಾಡಿ ಮೇಂಟೈನ್ ಮಾಡುವಷ್ಟ ಶಕ್ತಿ ಇವತ್ತು ಭಾಳಷ್ಟು ರೈತರಲ್ಲಿ ಇಲ್ಲ. ಯಾಕಿಲ್ಲ? ಹೌದು, ನಾವು ಕಬ್ಬು ಬೆಳಿತೀವಿ, ಲಾಭದ ಉದ್ಯೋಗದ ವಾಣಿಜ್ಯಪ ಅದು ಲಾಭ ಅದ ಅಂತ ಹೇಳ್ತಾರೆ. ಇವತ್ತು ಅಡ್ಡಿ ಇಲ್ಲ. ಆದರೆ ಎಷ್ಟು ಜನ 2 ವೀಲರ್ ಬಿಟ್ಟು ಕಾರ್ ಗಾಡಿ ಎಷ್ಟು ಬಳಸ್ತಾರಪ್ಪ? ಇವತ್ತು ಏನಾದರೂ ಬಾಳಪ್ಪ ಬೆಳಕೂಡೋರು ಕಾರ್ ಗಾಡಿಯನ್ನು ಮತ್ತೆ ಬಳಸ್ತಾ ಇದ್ದಾರೆ. ಅವರು ಸಹಕಾರ ಕ್ಷೇತ್ರದ ಬ್ಯಾಂಕ್ನಿಂದಾಗಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಕೃಷಿಯಿಂದ ಎಷ್ಟು ಮಟ್ಟಿಗೆ ಸಾಧ್ಯದ ಅನ್ನೋದು ಇವತ್ತು ಪ್ರಶ್ನೆ ಅದು. ಯಾಕಂದ್ರೆ ಮಾರ್ಕೆಟ್ ಇವ್ರು ಕೈಯಾಗಿಲ್ಲ. ಬೆಳೀತಾರ ಹೆಚ್ಚು. ಇವತ್ತು ಅವ್ರು ಒಪ್ಕೋಬೇಕು ಅದನ್ನು. 3300 1 ಟನ್ ಕಬ್ಬು ಬೆಳೀತದನ ಅನ್ನುವಂಥದ್ದು. ಅದು ಬೆಳೆದ್ರೆ ಹೆಂಗೆ ಬೆಳೀತದೆ ಏನು ಅನ್ನೋದು ನಮ್ಮ ರೈತರ ಮುಂದೆ ಬಿಡಿಸಿ ಹೇಳಬೇಕಾಗಿದೆ. ನಾನು ಯಾಕೆ ಬೆಳ್ಕೊಡೋರಿಗೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅವರು ಕೃಷಿಕರ ಜೊತೆಗೆ, ಅದು ರೈತರ ಜೊತೆಗೆ ಹೆಚ್ಚು ಸಂಪರ್ಕ ಇಟ್ಕೊಂಡಂಥವ್ರು, ಎಲ್ಲ ಕಡೆ ಹೋದ್ರಲ್ಲಿ ಹೇಳುವಂಥವ್ರು. ಈಗ ಹೇಳಿದ್ದಾರೆ ಅದನ್ನು, ರೈತರು ನಮ್ಮ ಅಜ್ಜ ಮುತ್ತಜ್ಜರಿಂದ ಬೆಳವಣಿಗೆಗಾಗಿ ಬಂದ ಸಾಂಪ್ರದಾಯಿಕ ಕೃಷಿಯನ್ನು ಮರೆಯುತ್ತಿದ್ದಾರೆ. ಭೂಮಿಗೆ ವಿಷ ಉಣಿಸಿ ಅದರಲ್ಲಿ ವಿಷ ಬೆಳೆದು ಲೋಕಕ್ಕೆ ನೀಡುತ್ತಿದ್ದಾರೆ. ನಮ್ಮ ಪುರಾತನ ಕಾಲದಿಂದಲೂ ಬಂದಿರುವ ಪಾರಂಪರಿಕ ಕೃಷಿಯನ್ನು ಶಿಸ್ತುಬದ್ಧವಾಗಿ ಕೈಗೊಂಡಿರುವವರು ನಿಜವಾದ ರೈತರು. ರೈತರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಇದರಿಂದ ಎಷ್ಟು ನೀವು ಲಾಭ ಮಾಡ್ಕೊಂಡಿದ್ದೀರಿ? ಒಂದು ಕೇವಲ ಒಂದು ಪಟ್ಟಿ ಅಂಗಡಿ ಹಾಕೋತಂದ ಒಂದು ಕಾರ್ನರ್ಗೂ ಎಲ್ಲೋ ಚಲೋ ಜಾಗದಲ್ಲ, ಒಳ್ಳೆ ಮಾರ್ಕೆಟ್ ಮಾಡಿದಂಥ ಜಾಗದಲ್ಲೇ ಪಟ್ಟಿ ಅಂಗಡಿ ಮತ್ತು ಅದಕ್ಕೆ ಸ್ವಲ್ಪ ಕಿರಾಣಿ ಅಂಗಡಿ ಹಾಕಿದಂಥವ್ರು ಒಳ್ಳೆಯ ಜೀವನ ಸ್ತರವನ್ನು ಬದುಕು ಮುಂದೆ. ನಮ್ಮದು ಆರೋಗ್ಯ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಅದನ್ನ ಹೇಳ್ತೀವಿ. ಅದು ಹಂಗೆ ಹೇಳಿದ ತಕ್ಷಣ ರೈತ ಇಲ್ಲರಿ ನಮ್ಮದು ಉತ್ಪನ್ನ ಸಾಕಷ್ಟು ಆರೋಗ್ಯವಾಗಿದ್ದೀವಿ ಹಾಗೆ ಹೀಗೆ ಹೇಳ್ಬೋದು. ಅದೇ ಇಲ್ಲಂತ ನಾವು ಅನ್ನೋದಿಲ್ಲ ಅದನ್ನು. ಆದರೆ ಇವತ್ತೊಬ್ಬ ಸಾಮಾನ್ಯ ಕೆಲಸ ಮಾಡೋ, ಸಾಮಾನ್ಯ ಅಂದರೆ ನೌಕರಿ ಮಾಡಲಿ, ಮತ್ತೆ ಮಾಡಲಿ, ಅದು ಸಣ್ಣ ಒಂದು ಯಾವುದೋ ಬಿಸ್ನೆಸ್ ಮಾಡಲಿ, ಇವತ್ತೆಲ್ಲ ಕೋಟಿ ಆರಾಮಾಗಿ ಆಗ್ತದೆ. ಇಲ್ಲಾಕೆ ಆಗೋದಿಲ್ಲ? ಭೂಮಿ ಬೆಲೆ ಹೆಚ್ಚಾಗ್ತದೆ. ಆದರೆ
ರೈತರಿಗೆ ಬರುತ್ತಂಥ ಲಾಭ ಯಾಕಿಲ್ಲ ಅಂದರೆ ಅವನಿಗೆ ಮಾರ್ಕೆಟ್ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಈ ದಿಶೆಯಲ್ಲಿ ನಮ್ಮ ಬಾಳಪ್ಪ ಬೆಳಕೋಡವರು ಬಾಳಪ್ಪನವರು ಏನು ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ಬೆಲೆ ಬರೋದಕ್ಕೆ ಏನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ಯಾಕೆ ರೈತರಲ್ಲಿ ವಿಚಾರ ಸಂಖ್ಯೆನ ಹಮ್ಕೋಬಾರದು ಅಂತ ಯಾಕಪ್ಪ ಬರ್ತಾ ಇಲ್ಲ ಅಂತಂದ್ರೆ ಮೇನ್ ಎಲ್ಲರಿಗೂ ಗೊತ್ತಿರೋದು ಏನಪ್ಪ ಅಂತಂದ್ರೆ ಮಾರ್ಕೆಟ್ ಅವ್ರ ಕೈಗಿಲ್ಲ. ಆದರೆ ಮಾರ್ಕೆಟ್ ಮಾಡ್ಕೊಳ್ಳೋದು ಹೆಂಗೆ, ಎಲ್ಲನೂ ಸರ್ಕಾರ ಮಾಡಲಿ ಎಲ್ಲರೂ ಇನ್ನೊಬ್ಬರು ಮಾಡಲಿ ಅದು ಮಾಡೋಕ್ಕಾಗೋದಿಲ್ಲ. ಮಾಡ್ತಾರೆ ಎಲ್ಲೇ ಒಂದು ಕಡೆ ಒಂದು ಮಾರ್ಕೆಟ್ ಕಟ್ತಾರೆ ಮಾಡ್ತಾರೆ, ರೈತರು ಹೋಗೋಂಗಿಲ್ಲ, ರೈತ ಸಂಪರ್ಕ ಇರೋದಿಲ್ಲ, ಎಲ್ಲೇ ಜನಕ್ಕೆ ಸಂಪರ್ಕ ಸಿಗುವಂಥದ್ದು ಯಾರು ಮಾಡೋಕ್ಕೆ ಹೋದ್ರೆ ಅಲ್ಲಿ ಆಗೋದಿಲ್ಲ, ಸಹಜವಾಗಿ ಆಗಿದ್ದಂತೆ ಇರ್ತಾವೆ ಮಾರ್ಕೆಟ್ಗಳು. ಅದಕ್ಕೆ ಪ್ರತಿ ರೈತಗೂ ಅವನ ಹಳ್ಳಿಯಲ್ಲೇ ಮಾರ್ಕೆಟ್ ಮಾಡುವಂಥ ವಿಚಾರವನ್ನು ಯಾಕೆ ಹಂಬಿಸ್ಬಾರ್ದು. 20-25 ಬೆಳೆಗಳಿದ್ದಾವೆ, ಎಷ್ಟು ಬೆಳೆಗಳಿಗೆ ಈ ನಮ್ಮ MSP ಕೊಡೋಕ್ಕಾಗ್ತಾ ಇಲ್ಲ, ಏನು ಸರ್ಕಾರ ಸಹಿತ ಆಗ್ತಾಯಿಲ್ಲ. MS ಸ್ವಾಮಿನಾಥನ್ ಅವರು ಸ್ಪಷ್ಟವಾಗಿ ಹೇಳಿದಂಥ ಏನು C2+3 ಅಂತ ಹೇಳ್ತಾರೆ ಅವರು. ಅಂದ್ರೆ ನಾವು ಏನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ನಮ್ಮ ದುಡ್ಡನ್ನು ಹಾಕಿರ್ತೀವಿ, ಗೊಬ್ಬರದ ಎಷ್ಟು ಖರ್ಚು ಮಾಡಿರ್ತೀವಿ, ಆಳುಗಳ ಪಗಾರ ಎಷ್ಟು ಕೊಟ್ಟಿರ್ತೀವಿ, ಇದೆಲ್ಲ ತೆಗೆದ ಮೇಲೆ ನಾವು ಅದ್ರ ಮೇಲೆ 50% ಲಾಭ ತೊಗೋಬೇಕು ಅಂತ ಅವ್ರು ಹೇಳ್ತಾರೆ. ಅದು ಎಲ್ಲಿ ಥರ ಆಗಿದ್ರಿ ಅದು ಅವರು 2 ಪಾಲಿಸಿಗಳು ಯಶಸ್ವಿ ಆದವು. ಒಂದು ಹಸಿರು ಕ್ರಾಂತಿ ಆಯಿತು, ಅದರಿಂದ ಸಾಕಷ್ಟು ಬೆಳವಣಿಗೆ ಆಯಿತು, ಹೌದು. ಅದರಿಂದ ಇದು ರಾಸಾಯನಿಕ ಗೊಬ್ಬರಗಳು ಬಂದು ಅವ್ರಿಗೆ ಮಾರ್ಕೆಟ್ ಆಯಿತು, ಆಧುನಿಕತೆ ಹೆಸರಿನಲ್ಲೇ ಟ್ರ್ಯಾಕ್ಟರು ಇನ್ನುಳಿದವು ಎಲ್ಲ ಮಾರ್ಕೆಟ್ ಆಯಿತು. ಆದರೆ ಸ್ವತಃ ರೈತಗೆ ಆಗಿಲ್ಲ. ಇವತ್ತು ರೈತನ ಆದಾಯ ಇವತ್ತು ಪಾರ್ಲಿಮೆಂಟ್ದಲ್ಲಿ ನಮ್ಮ ಕೃಷಿ ಮಿನಿಸ್ಟರ್ ಹೇಳ್ತಾರೆ ದಿನಕ್ಕೆ 27 ರೂಪಾಯಿ ಬೀಳುತ್ತದಂತೆ. ಇದು ಆಲ್ ಓವರ್ ಕೆಲವೊಂದಷ್ಟೇ ಈಗ ಒಳ್ಳೆ ಶ್ರೀಮಂತರಿದ್ದಂಥವ್ರು, ಒಳ್ಳೆ ಭೂಮಿ ಇದ್ದಂಥವ್ರು, ಗೊಬ್ಬರ ಮಾಡೋವಂಥವ್ರು ಅಷ್ಟೆಲ್ಲ ಬೆಳೆಸಿದ್ದ ಲೆಕ್ಕ ತೆಗೆದ್ರೆ ಅವರು ಒಂದು ಟನ್ನಿಗೆ ಕಬ್ಬಿಗೆ 4,500 ಮೇಲೆ ದುಡ್ಡು ಖರ್ಚಾಗಿರೋದಂತೆ. ಅವ್ರು ಲೆಕ್ಕ ಇಟ್ಟಿರೋದಿಲ್ಲ, ಏನೋ ಗೊತ್ತಿಲ್ಲ ನನಗೆ. ಭೂಮಿ ಲೆಕ್ಕ ತೆಗಿಬೇಕ್ರಿ, ಮಣ್ಣು ಸವಕಳಿ ಆಗ್ತದೆ ಅದು ತೆಗಿಬೇಕು, ಗೊಬ್ಬರ ಹಾಕಿ ತೆಗಿಬೇಕು, ಗೊಬ್ಬರ ಆದಮೇಲೆ 3 ಸಲ ಕಸ ತೆಗೆದು ಹಾಕಬೇಕು, ಮತ್ತು ಸಾವಯವ ಗೊಬ್ಬರ ಸಗಣಿ ಗೊಬ್ಬರ ಎಷ್ಟು ಹಾಕ್ಬೇಕು ಅದು ಗೊತ್ತಾ ಮಾಡ್ಕೋಬೇಕಾಗಿದೆ. ಅದೇನು ಬರ್ತದಪ್ಪ ಅಂತೇಳಿ ಅವುಗಳನ್ನು ಸಾಕಿ ಅವು ಸಗಣಿ ತೆಗಿಬೋದು, ಎಷ್ಟು ಖರ್ಚು ಮಾಡಿರ್ತೀವಿ ಆಕಳುಗಳಿಂದ ದನದಿಂದ ಅದನ್ನೆಲ್ಲ ಲೆಕ್ಕ ತೆಗಿಬೇಕಾಗ್ತದೆ. ಮುಂದೆ ರಾಸಾಯನಿಕ ಗೊಬ್ಬರ ತಂದು ಹಾಕಿದ ಲೆಕ್ಕ ತೆಗಿಬೇಕಾಗ್ತದೆ. ಆಮೇಲೆ ಅದೊಂದು ಬೆಳೆದ ಮೇಲೆ ಓದಿ ಅಲ್ಲಿ ಹಚ್ಚು ತನಕ ಮತ್ತು ಅಲ್ಲೊಂದು 2 ಟನ್ ಬಿಟ್ಟಿದ್ದಾರೆ ಕಬ್ಬಿಂದಿದು ಮೇನ್ ಕೃಷಿದು, ಇದು ವಾಣಿಜ್ಯ ಕೃಷಿದು. ಇನ್ನು ಉಳಿದ ಬೆಳೆಗಳಿಗಿಂತ ಮಾರ್ಕೆಟೇ ಇಲ್ಲ. ಮಾಡಿ ನೋಡ್ರಿ 24 ಇದ್ದಿದ್ದು ಗೊಂಜಾಳ ಏಕದಮ್ 16-17 ಕಾಯಿ ಬೀಳ್ತು. ಅಂಥ ಸಂದರ್ಭದಲ್ಲೇ ಮಾರ್ಕೆಟ್ ಅವ್ರ ಕೈ ಉಳಿಬೇಕಾದ್ರೆ ಗೋಡೌನ್ ಉಳಿಬೇಕಾಗಿದೆ. ಪ್ರತಿ ಹಳ್ಳಿಗೆ ಹೇಗೆ ನೀವು ಸಹಕಾರ ಸಂಘದ ನೆಲೆಗಟ್ಟಿನಲ್ಲೇ ಈಗ ದೊಡ್ಡ ಬ್ಯಾಂಕ್ ಮಾಡ್ಕೊಂಡು ಸಾಲ ಕೊಟ್ಟು ಏನೋ ಮಾಡ್ತಾಯಿದ್ದೀರಿ. ಪ್ರತಿ ವರ್ಷ ರೈತರು ಏನು ಮಾಡಿರ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ ಬಡ್ಡಿ ತುಂಬ್ತಾರೆ ಪಾಪ, ಮತ್ತು ಇದು ಸಾಲ ಮತ್ತು 1 ವರ್ಷ ಮುಗಿಸ್ತಾರೆ ಅಂತ ಹೇಳ್ತಾರೆ. ವರ್ಷ ಬಡ್ಡಿ ಮುಗಿದು ಹೋಗ್ತಾರೆ ಬಿಡ, ಸಾಲ ಹಿರಿದಿಲ್ಲ ಅಡ್ಡಿ ಇಲ್ಲ. ಅದು ಕೋಬಿಡ್ ಬ್ಯಾಂಕ್ ಅಂತ ನೋಡ್ರೆ ಮತ್ತು ಹೊರಗೆ 2 ರಂಗ 3 ರಂಗ ತೊಗೊಂಡ್ರೆ 4 ರಂಗ 3 ಅಂತ ಮುಗಿದೋದು. ರೈತ ದಿವಾಳಿದ್ದವ್ರು ಸಾಕಷ್ಟು ಅದಾರ ಆತ್ಮಹತ್ಯೆ ಮಾಡ್ಕೊಳ್ಳೋದಂತ ಸಾಮಾನ್ಯ ಆಗಿದೆ ರೈತರಿಗೆ. ಅಂದ್ರೆ ರೈತರು ಆತ್ಮಹತ್ಯೆ ಮಾಡೋಕ್ಕೆ ಮುಖ್ಯ ಕಾರಣ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಇಲ್ಲ. ಅದಕ್ಕಾಗಿ ಆ ದಿಶೆಯಲ್ಲಿ ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಮಾಡುವಂಥದ್ದು, ಗೋಡೌನ್ ಮಾಡೇ ಪ್ರತಿ ಹಳ್ಳಿ ಆಗಬೇಕಿದು, ಒಂದು ಕಡೆ ಆದ್ರಲ್ಲ. ಪ್ರತಿ ಹಳ್ಳಿ ಅವರು ಗೋಡೌನಲ್ಲೇ ಇಟ್ಕೊಂಡು ಯಾರೂ ತೊಗೊಂಡು ಹೋಗಿಲ್ಲಪ್ಪ, ಬೇಕಾದ್ರೆ ಬಂದು ಒಯ್ಲಲ್ಲೇ ಅನ್ನುವಂಥ ಸಿಸ್ಟಮನ್ನು ರೈತರು ಯಾಕೆ ಮಾಡಬಾರ್ದು? ಈಗ ಪರಿವರ್ತನೆ ಆಗ್ಬೇಕಲ್ಲ. ಹೌದು, 10 ಜನ ಮುತ್ತಂಗೆ ಮಾಡಿರಿ, ಇದನ್ನ ಹಾಕಿರಿ, ಸಗಣಿ ಗೊಬ್ಬರ ಹಾಕಿರಿ, ಎಲ್ಲ ಮಾಡಿರಿ, ಬರೋಬ್ಬರ ಅದು ನಿಮ್ಮ ಸಾವಯವ. ಅದಕ್ಕೆ ಮಾರ್ಕೆಟಾ ಆ ದಿಶೆಯಲ್ಲಿ ಏನಾದರೂ ವಿಚಾರ ಮಾಡ್ತಾ ಇದ್ದೀರಾ ಬಾಳಪ್ಪ ಬೆಳ್ಕೊಡೋರು ಅಥವಾ ಈ ಸಮಾಜ ಚಿಂತಕರು, ಕೃಷಿ ಸಮಾಜ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು ಅಥವಾ ಕೃಷಿ ವಿಜ್ಞಾನವನ್ನು ಅಭ್ಯಾಸ ಮಾಡಿದಂಥವ್ರು, MSc ಅಗ್ರಿ BSc ಅಗ್ರಿ ಮಾಡಿದಂಥವ್ರು? ಮತ್ತು ಇನ್ನೊಂದು ಪ್ರಶ್ನೆನೂ ಇದೆ, BSc MSc ಅಗ್ರಿ ಮಾಡಿದವರು ಎಷ್ಟು ಜನ ತಮ್ಮ ಹೊರಗಳಲ್ಲೇ ತಮ್ಮ ಭೂಮಿಯನ್ನು ಉಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಲಾಭ ಮಾಡ್ಕೊಳ್ತಾ ಇದ್ದಾರೆ? ಇದು ಉತ್ತರ ಹುಡುಕಬೇಕಾಗಿದೆ. ಇದು ಕೃಷಿ ಸಮಾಜಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದನ್ನು ಎಷ್ಟು ಲಾಭ ಮಾಡ್ಕೊಳ್ತಾ ಇದ್ದಾರಪ್ಪ, ಎಷ್ಟು MSc ಆದವರು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ, MSc ಅಗ್ರಿ BSc ಅಗ್ರಿ ಆದಂಥವರು ಎಷ್ಟು ಜನ ರೈತರಿದ್ದಾರೆ? ನಿಜವಾಗಿ ನಮ್ಮ ರೈತರು ನಿಮಗಿಂದು ಸಣ್ಣ ಇದ್ದಾರೆ. ಅವರು ಯಾವ ತಿಥಿ ಯಾವ ಬೆಳೆ ಹಾಕಬೇಕು, ಏನು ಮಾಡಬೇಕು, ಯಾವ ಗೊಬ್ಬರ ಗೊತ್ತದ ಪಾಪ ಅವರಿಗೆ. ಆದರೆ ಹಾಕಿದ ಬೆಳೆಗೆ ಬೆಲೆನೇ ಬರೋಂಗಿಲ್ಲ, ಮಾರ್ಕೆಟ್ ರೇಟೇ ಬರೋದಿಲ್ಲ. ಇದು ಪ್ರತಿ ವರ್ಷ ನಡೆಯುವಂಥದ್ದು. ಹೇಗಾಗಿ ರಾಶಿ ಟೈಮ್ದಾಗ ಆಗ್ತದೆ ಅಂದ್ರೆ ರಾಶಿ ಟೈಮ್ದಾಗ एकदम ಬಂದ ಕೂಡಲೇ ಅದನ್ನು ಮಾರಾಕೊಂಡು ಕೂಡ ಅವ್ರು ಬೇಗ ದುಡ್ಡು ಗೆಲ್ರಂಗೆ ಹೇಳ್ತಾರೆ ಎಲ್ಲ ವಸ್ತು. ಅವ್ರು ಮತ್ತೆ ಯಾಕೆ ದಲಾಲಿ ಮಾಡ್ತಿರ್ತಾರೆ ಅಂದ ತಕ್ಷಣ ಪಾಪ ಗೋಡೌನ್ ಕಟ್ಕೊಂಡಿರ್ತಾರೆ, ಅವ್ರಿಗೆ ಲಾಭ ಬೇಕಾ? ಅದನ್ನು ನೀವು ಇಲ್ಲಿ ಗೋಡೌನ್ ಕಟ್ಕೊಂಡ್ರೆ ಅವ್ರು ಗೋಡೌನ್ ಕಟ್ಕೊಂಡು ರೊಕ್ಕ ಉಳಿತದೆ, ಬರೀ ಸಾರಿಗೆ ಬಂದು ಒಯ್ತಾರು. ಆಗ ನೀವು ಇದನ್ನ ಯಾಕೆ ಕಟ್ಟಬಾರ್ದು, ಬೆಲೆ ಯಾಕೆ ಕಟ್ಟಬಾರ್ದು? ಇಂಥ ವ್ಯವಸ್ಥೆ ತೋರಿಸುವಾಗ ನಮ್ಮ ಬಾಳಪ್ಪನ ಬೆಳ್ಕೊಡುವಂಥವ್ರು, ಪ್ರಗತಿಪರರು, ಇನ್ನುಳಿದವರು, ಕೃಷಿ ಸಮಾಜ ವಿಜ್ಞಾನಿಗಳು ಇದನ್ನ ವಿಚಾರ ಯಾಕೆ ಮಾಡಬಾರ್ದು? ಪ್ರತಿ ಹಳ್ಳಿನೂ ಏನಪ್ಪ ಅಂತಂದ್ರೆ ಮಾರ್ಕೆಟ್ ಆಗು. ಅಂದ್ರೆ ಮತ್ತೊಬ್ರು ಒಯ್ಯಂಗಿಲ್ಲ, ನೀವು ಬರ್ರಿ, ಈಗ ರೋಡ್ಗಳಾಗ್ಯಾವ ಎಲ್ಲ ಕಡೆ ಬಂದು ಬೇಕಾದ್ರೂ ಒಯ್ತಾರು. ಯಾಕಂದ್ರೆ ಮನುಷ್ಯನ ಮೊದಲೇ ಪ್ರಥಮ ಆದ್ಯತೆ ಆಹಾರ ಯಾರಾದ್ರು ಬಂದು ತೊಗೊಂಡು ಹೋಗ್ತಾರೆ. ನೀವು ಅಲ್ಲಿ ಹೋಗಿ ರೈತ ಹಚ್ಚೆ ಮಾಡಿ ಮಾರ್ಕೆಟ್ದಾಗ ತೂಕದಾಗ ಹೊಡಿತಾರೆ, ಎಲ್ಲಿ ಹೊಡಿತಾರೆ, ಅದನ್ನು ಅದೇ ಅಲ್ಲ. ನಿಮ್ಮ ತೂಕ, ನಿಮ್ಮ ಕಾಟ,
ನಿಮ್ಮ ಬಿಲ್ಡಿಂಗ್ ಎಲ್ಲ ಅಲ್ಲೇ ಇರ್ತದೆ, ಬೇಕಾದ್ರೆ ಬಂದು ಒಯ್ದು ನೀವು ಹೇಳಿದ ರೇಟಿಗೆ ಬೇಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಿ. ನಿಮ್ಗೆ ಒಂದದ್ದು ಸಾರಿಗೆ ಖರ್ಚು ಉಳಿತೈತೆ ರೈತಿಗೆ, ಅಷ್ಟು ದುಡಿಮೆ ಕಡಿಮೆ ಆಗ್ತದೆ. ಇಲ್ಲಿ ಕಾಯಕ್ಕೆ ಒಂದು 2-3 ಹುಡುಗರು ಕಾಯಿರ ಬೇಡ, ಊರಾಗ 4-5 ಹುಡುಗರು ಇಟ್ಟರಪ್ಪ ಅಂದ್ರೆ ಕಾಯೋದಕ್ಕೆ ಕಾಳು ಕೆಡದಂಗೆ ಮಾಡುವಂಗೆ ರಕ್ಷಣೆ ಮಾಡಿಕೊಳ್ಳುವಂಗೆ 1 ತಿಂಗಳು 2 ತಿಂಗಳು ಜಗ್ಸುವಂಗೆ ಮಾಡಿರಪ್ಪ ಅಂದ್ರೆ ನಿಶ್ಚಿತವಾಗಿ ಮಾರ್ಕೆಟ್ ಸಿಗೋದು ಎಲ್ಲ ಬೆಳೆಯಲ್ಲಿ. ನೀವು ಸುಮ್ಮನೆ ನಮ್ಮ ಮಾರ್ಕೆಟ್ ಕೊಡ್ರಿ ಬೆಂಬಲ ಬೆಲೆ ಕೊಡ್ರಿ. ಆ ಮೋದಿಯವ್ರಿಗೆ ಕೇಳೋದು, ಸಿದ್ದರಾಮಯ್ಯ ಕೇಳೋದು, ಅವ್ರು ಕಾನು ಮಾಡ್ಕೊಂಡು ಕೂತಾರೆ. ಅವ್ರನ್ನ ಅವ್ರನ್ನೂ ತೆಗೆದಿಲ್ಲ, ಎಲ್ಲರೂ ತೆಗೀರಿ ಅಂತ ಅವ್ರನ್ನೇ ತೆಗೀಂತೀರಿ ನೀವು. ನಾವು ಆ ಕಾಳ ಕಳಿಸ್ಲಿಲ್ಲ ಅಂದ್ರೆ ಅಲ್ಲಿಗೆ APMCಗೂ ಮತ್ತಿಲ್ಲೋ ಅವ್ರು ಬಂದು ಒಯ್ತಾರೋ ಇಲ್ವಾ? ತಪ್ಪು ಹೇಳ್ತಾ ಇದ್ದೀರ ಬೆಳ್ಕೊಡೋರ ಅಥವಾ ಕೃಷಿ ತಜ್ಞರ? ನೀವು ಪ್ರಗತಿಪರ ರೈತರು ಜೊತೆ ಇನ್ನುಳಿದವರು ಇದನ್ನು ವಿಚಾರ ಮಾಡಿ ಈ ವಿಷಯ ನಮ್ಮ ಚರ್ಚೆಗೆ ಬಂದು ಭಾಳ ಉತ್ತಮ ಆಗ್ತದೆ. ನಿಮ್ಮಂಥವ್ರ ಮಾತುಗಳು ಜನರನ್ನು ಕೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H60 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಿರಲಿ. ವಂದನೆಗಳು.